ಹೊಸ ವರ್ಷಾಚರಣೆಯ ಹಾಟ್ ಸ್ಪಾಟ್ ಅಂದ್ರೆ ಅದು MG ರಸ್ತೆ, ಬ್ರಿಗೇಡ್ ರಸ್ತೆ, ಚರ್ಚ್ ಸ್ಟ್ರೀಟ್. ಈ ಭಾಗಕ್ಕೆ ದೇಶದ ಮೂಲೆ ಮೂಲೆಯಿಂದಲೂ ಕೂಡ ಹೊಸ ವರ್ಷ ಸೆಲೆಬ್ರೇಷನ್ ಅನ್ನು ನೋಡೋದಕ್ಕೆ ಜನ ಬರ್ತಾರೆ. ಅದೇ ರೀತಿಯಾಗಿ ಚಾಮರಾಜನಗರದಿಂದ ಒಂದಿಷ್ಟು ಜನ ರೈತರು ಕೂಡ ಬಂದಿರುವಂಥದ್ದು. ಹೊಸ ವರ್ಷ ಈ ಸಂಭ್ರಮಾಚರಣೆಯನ್ನ MG ರಸ್ತೆಯಲ್ಲಿ ನೋಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತಾಡ್ತಾ ಹೋಗೋಣ. ಸರ್, ನಿಮ್ಮ ಹೆಸರು ಏನು? ಜೊತೆಗೆ ಚಾಮರಾಜನಗರ ಎಲ್ಲಿಂದ ಬಂದಿರೋದು? ಜೊತೆಗೆ ಏನು ಇಂಟ್ರೆಸ್ಟ್ ಬಂತು ಇಲ್ಲಿ ಬರಬೇಕು ಅಂತ, ಹೇಗೆ ಅನಿಸ್ತು ಅಂತ ಹೇಳಿ? ಚಾಮರಾಜನಗರ ಡಿಸ್ಟಿಕ್ಕು ಬೇರಂಬಾಡಿ ಗ್ರಾಮದಿಂದ BN ತಿಪ್ಪನಾಯ್ಕ ಅಂತ ಮಾಜಿ ಅಧ್ಯಕ್ಷರು, ಗೌರವಾನ್ವಿತ ತಾಲೂಕ್ ಪಂಚಾಯತಿ ಮೆಂಬರು ಕೂಡ. ನಾವು ಭಾಳ ವರ್ಷದಿಂದ ಕರ್ನಾಟಕದಲ್ಲಿ ಹುಟ್ಟಿದ ಮೇಲೆ ಇಲ್ಲಿ ಪ್ರತಿ ವರ್ಷ ಹೊಸ ವರ್ಷ ಆಚರಣೆ ಮಾಡ್ತೀವಿ. ನಾವು ಒಂದಿನ ಅದು ನೋಡಲಿಲ್ಲ ಅಂದರೆ ನಾವು ಈ ರಾಜ್ಯದಲ್ಲಿ ಹುಟ್ಟಿರೋದಕ್ಕೂ ಸಾರ್ಥಕ ಇಲ್ಲ ಅಂಥೇಳಿ ಕೊನೆ ಹಂತದಲ್ಲಿ ಯಾರೋ ನಾವು ಕೂಡ ಬಂದು ಅದನ್ನು ಹೊಸ ಆಚರಣೆಯಲ್ಲಿ ನಾವು ಭಾಗವಹಿಸಿ ಜನಗಳ ಸಂತೋಷದಲ್ಲಿ ನಾವು ಭಾಗಿಯಾಗೋ ಅಂತ ಹೇಳಿ ನಾವು ಇಲ್ಲಿ ಬಂದಿರತಕ್ಕಂಥದ್ದು. ಯಾವಾಗ ಹೊರಟ್ರಿ? ಎಷ್ಟೊತ್ತವರೆಗೆ ಇರ್ತೀರಾ ಇಲ್ಲಿ? ನಿನ್ನೆ ಸಂಜೆ ರಾತ್ರಿ ಬೆಂಗಳೂರಿಗೆ ಬಂದದ್ದು 12 ಗಂಟೆ 17 ನಿಮಿಷ ಟ್ರೈನಲ್ಲಿ ಬಂದು ಇಲ್ಲಿ ಆಲ್ಟ್ ಆಗಿದ್ದು. ಮತ್ತು ಈಗ ನಾವು 6 ಗಂಟೆಗೆ ವ್ಯಾಲೆನ್ಸ್ ಡೇ ಇದು ಹೊಸ ವರ್ಷ ಆಚರಣೆಗೆ ಇಲ್ಲಿ ಭಾಗವಹಿಸಬೇಕು ಅಂತೇಳಿ ಈಗ ಬ್ರಿಗೇಡ್ ರೋಡ್ಗೆ ಬಂದಿದ್ದೀವಿ. ಈಗ ಬ್ರಿಗೇಡ್ ರೋಡ್ಲಿ ಹೊಸ ವರ್ಷ ಆಚರಣೆ ಮಾಡಿ ಮತ್ತೆ 11-12 ಗಂಟೆಗೆ ನಮ್ಮ ಊರಿಗೆ ಹೋಗೋಕೆ ಒಂದು ತಯಾರಿ ಮಾಡ್ಕೊಂಡಿದ್ದೀವಿ. ಆಮೇಲೆ ಎಲ್ಲ ಈ ಹೊಸ ವರ್ಷ ಆಚರಣೆಗೆ ಇಡೀ ಕರ್ನಾಟಕ ಜನತೆಗೆ ಸಂಭ್ರಮದಿಂದ, ಸಹಬಾಳ್ವೆಯಿಂದ, ಸಂತೋಷದಿಂದ ಬಾಳ್ವಿಕೆ ಮಾಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ. ವಾತಾವರಣ ನಿಮ್ಮ ಹಳ್ಳಿಗೂ ಇಲ್ಲಿಗೂ? ಹಳ್ಳಿ ಜೀವನನೇ ಬೇರೆ, ಸಿಟಿ ಜೀವನನೇ ಬೇರೆ. ಹಳ್ಳಿ ಜೀವನ ಅಂದ್ರೇನು? ಅದು ಯಾವಾಗಲೂ ಕೂಡ ಇದು ಐಭೋಗದ ಜೀವನ ಅಲ್ಲ, ಅದು ಕಷ್ಟಕರವಾದ ಜೀವನ, ಅಷ್ಟೇ ಸುಖಕರ ಜೀವನ ಕೂಡ. ಕಷ್ಟದ ಜೊತೆಲಿ ಸುಖನೂ ಇದೆ. ಆದರೆ ಇಲ್ಲಿ ಯಾರಿಗೆ ಅಂತಂದರೆ ಹೆಚ್ಚೆಚ್ಚಾಗಿ ಯಾರು ಹಣ ಇದೆ, ಏನೇಳಿ ಅಂತಸ್ತಿದೆ, ಇಂಥವ್ರಿಗೆ ಇಲ್ಲಿ ಐಭೋಗದ ಜೀವನ. ನಮಗೆ ಹಂಗಲ್ಲ. ಇದಕ್ಕೆ ಒಕ್ಕತ್ತಿ ಅಂತಂದರೆ ನಾವು ಭಾಳ ದಿನಗಳೇ ಬೇಕು. ಅದರಿಂದ ಹಳ್ಳಿ ಜೀವನವೂ ಚೆನ್ನಾಗಿದೆ. ಇಲ್ಲಿ ಜೀವನಗಿಂತ ಹಳ್ಳಿ ಜೀವನ ಏನು ಚೆನ್ನಾಗಿಲ್ಲ ಅಂತಲ್ಲ, ಹಳ್ಳಿ ಜೀವನವೂ ಚೆನ್ನಾಗಿದೆ. ನೋಡ್ರ ಲೈಟಿಂಗ್ಸ್ ಎಲ್ಲ ನೋಡ್ರ? ಮತ್ತೆ ಏನಾರು ತಗೊಂಡ್ರ ಮನೆಗೆ ಪರ್ಚೇಸ್? ಆಮೇಲೆ ಹೋಗುವಾಗ ಕನ್ನಡಕ ಬೇರೆ ತಗೊಂಡಿದ್ರ? ತಗೊಂಡಿದ್ವಿ. ಖುಷಿ ಅಲ್ವಾ? ಹೊಸ ವರ್ಷ ಆಚರಣೆ ಅಲ್ವಾ, ಖುಷಿಗೋಸ್ಕರ ತಗೊಂಡಿರ್ತಕ್ಕಂಥದ್ದು. ಹಾಕೊಂಡು ಈಗ ನಾವು ಇವತ್ತು ತಗೊಂಡ್ರಿ ಕನ್ನಡಕ ಎಷ್ಟು ಕೊಟ್ರಿ? ಇವೆಲ್ಲ ಕಮ್ಮಿ ಅಲ್ವಾ, 150. ಎಷ್ಟು ತಗೊಂಡ್ರಿ? ಎಷ್ಟು ಜನ ಬಂದಿದ್ರಿ? ನಾವು ನಮ್ಮ ಆತ್ಮೀಯರು ಒಬ್ರು ಇದ್ದಾರೆ, ಅವರೊಬ್ರು ಬಿಟ್ಟರೆ ನಾವೊಬ್ರು. ನೀವು ಮತ್ತೆ ನಿಮ್ಮ ಸ್ನೇಹಿತರು ಇಬ್ಬರೇ ಬಂದಿರೋದು? ಲೈಟಿಂಗ್ಸ್ ಎಲ್ಲ ನೋಡ್ರೆ ಏನ್ ಅನ್ಸುತ್ತೆ? ಬೇರೆ ಏನೋ ತಗೊಂಡ್ರ? ಸರ್ ಎಲ್ಲ ಮೈಸೂರಿಗಿಂತ ಏನಿದು ಅದು ಏನು ಹೆಚ್ಚು ಕಾಣೋದಿಲ್ಲ. ಮೈಸೂರು ಅರಮನೆದೇ ಇದಕ್ಕಿಂತ 10 ಪಟ್ಟು ಜಾಸ್ತಿ ಇದೆ. ನಾವು ಮೈಸೂರು ಭಾಗದವರು. ನಾವು ಅಲ್ಲಿ ಪ್ರತಿ ವರ್ಷ ಬರ್ತಿದ್ದೀವಿ, ಪ್ರತಿ ವರ್ಷ. ಆದರೆ ಏನಿದು ಹೊಸ ವರ್ಷದ ಆಚರಣೆಗೆ ಇಲ್ಲಿ ಜಾಸ್ತಿ ಬೆಂಗಳೂರಲ್ಲಿ ನಾವು ಈ ಭಾಗದ ಒಂದು ಖುಷಿಗೋಸ್ಕರ ನಾವು ಭಾಗವಹಿಸಿರ್ಲಿಲ್ಲ. ಆ ಭಾಗವಹಿಸೋದಕ್ಕೆ ನಾವು ಭಾಗವಹಿಸಿದ್ದೀವಿ. ಸ್ನೇಹಿತರು ಕರ್ಕೊಂಡ್ ಬಂದ್ಬಿಡೋ ಜೊತೆ? ನಮ್ಮ ಸ್ನೇಹಿತರು ಕೂಡ. ಯಾವಾಗಿಂದ ಸ್ನೇಹಿತರು? ನಾವು ತುಂಬಾ ದಿನದಿಂದ ಆತ್ಮೀಯರು ಕೂಡ. ಅಲ್ಲ, ಸಾಮಾನ್ಯ ಒಂದು 20 ವರ್ಷದಿಂದ ಸ್ನೇಹಿತರು. ಸೊ ಇದಿಷ್ಟು ಕೂಡ ಬ್ರಿಗೇಡ್ ರಸ್ತೆ, MG ರಸ್ತೆಯನ್ನು ನೋಡ್ಕೊಳ್ಳೋದಕ್ಕೆ ಬಂದಂತಹ ರೈತರು ಹೇಳ್ತಿರುವಂತಹ ಮಾತು. ಅಂದ್ರೆ ಅವರಿಗೆ ಒಂದು ರೀತಿಯಾಗಿ ಖುಷಿಯ ವಾತಾವರಣ ಇಲ್ಲಿ ಸಿಗ್ತಾ ಇರುವಂಥದ್ದು. ಬಂದು ಒಂದಷ್ಟು ಗಾಗಲ್ಸ್ ಅನ್ನು ಕೂಡ ಪರ್ಚೇಸ್ ಮಾಡಿಕೊಂಡು ಜನರ ಸಂಭ್ರಮದ ಜೊತೆಗೆ ತಾವು ಕೂಡ ಸಂಭ್ರಮ ಪಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ರಾಚಪ್ಪ ಜನ, TV9 ಬೆಂಗಳೂರು.